ನಾವು ಕಳೆದ ವಾರಗಳಲ್ಲಿ ಆತ್ಮಿಕ ಬೆಳವಣಿಗೆಗಿರ್ತಕ್ಕಂತಹ ಕೆಲವು ಅಪಾಯದ ಎಚ್ಚರಿಕೆಗಳ ಕುರಿತಾಗಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಕಳೆದ ವಾರಗಳಲ್ಲಿ ಕೂಡ ನಾವು ಕೆಲವು ವಿಷಯಗಳನ್ನ ನಾವು ಧ್ಯಾನ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೆಲವು ಎಚ್ಚರಿಕೆಗಳು ನಮಗೆ ಕೊಡಲ್ಪಟ್ಟದೆ. ಅದನ್ನೇ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಈ ದಿನವೂ ಕೂಡ ಮತ್ತೊಂದು ಅಪಾಯದ ಎಚ್ಚರಿಕೆಯನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ನಾವು ತೆಗೆದುಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 11ನೇ ವಚನ ಮತ್ತು 12-13ನೇ ವಚನ, ಈ 3 ವಚನಗಳನ್ನು ಕೂಡ ನಾವು ಓದ್ಕೊಳ್ಳೋಣ. ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರದು. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚುಮರೆಯಿಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿ ಒಂದೂ ಇಲ್ಲ. ಪ್ರಿಯರೇ, ಈ ವಚನದಲ್ಲಿ ನಾವು ನೋಡುವಂತೆ ದೇವರು ನಮಗಾಗಿ ನೇಮಿಸಿರ್ತಕ್ಕಂತಹ ವಿಶ್ರಾಂತಿಯಲ್ಲಿ ನಾವು ಸೇರಬೇಕನ್ನೋದಾದರೆ ನಾವು ಪ್ರಯಾಸ ಪಡಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಕೂಡ ಅವರ ಅವಿಧೇಯತ್ವವನ್ನು ಅನುಸರಿಸುವವರಾಗಬಾರ್ದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅವರ ಅವಿಧೇಯತೆ ಅಂತ ಹೇಳುವುದಾದರೆ ಇಲ್ಲಿ ಇಂದಿನ ವಚನಗಳಲ್ಲಿ ನಾವು ನೋಡುವಾಗ ಯೆಹೋಶುವನು ಅನೇಕರನ್ನ ಕಾನಾನ್ ದೇಶಕ್ಕೆ ಸೇರಿಸಿದಾಗ್ಯೂ ಕೂಡ ಅವ್ರನ್ನ ಒಂದು ಕಾನಾನ್ ದೇಶಕ್ಕೆ, ಹಾಲು ಜೇನು ಹರಿತಕ್ಕಂಥ ದೇಶಕ್ಕೆ ಸೇರಿಸಿದ್ದಾನೆ. ಅದು ನಿಜವಾದ ವಿಶ್ರಾಂತಿ ಅಂತ ಹೇಳಿ ಅನೇಕರು ಅಂದುಕೊಂಡ್ರು. ಆದರೆ ವಿಶ್ರಾಂತಿ ಇನ್ನೂ ಕೂಡ ದೇವಜನರು ಹೊಂದಬೇಕಾದ ವಿಶ್ರಾಂತಿ, ಅನುಭವಿಸುವುದಕ್ಕಿರುವಂತಹ ಸಬ್ಬತ್ತೆಂಬ ವಿಶ್ರಾಂತಿ ಇನ್ನೂ ಉಂಟು ಎಂಬುದಾಗಿ ಬರೆಯಲ್ಪಡ್ತದೆ. ಹಾಗಿದ್ರೆ ಈಗ ಈ ಸಬ್ಬತ್ ಅನ್ನುವಂಥ ವಿಶ್ರಾಂತಿಯನ್ನು ಪ್ರತಿಯೊಬ್ಬರು ಹೊಂದಬೇಕಾಗಿದೆ. ದೇವಜನರಾಗಿರುವ ನಾವು ಕೂಡ ನಮಗೆ ಒಂದು ವಿಶ್ರಾಂತಿ ಕಾದದೆ. ಆ ವಿಶ್ರಾಂತಿ ನಾವು ಹೊಂದಬೇಕನ್ನೋದು ದೇವರ ಚಿತ್ತವಾಗಿದೆ. ಸೊ ಈಗ ಆ ವಿಶ್ರಾಂತಿಯಲ್ಲಿ ನಾವು ಸೇರಬೇಕನ್ನೋದಾದರೆ ಪ್ರಯಾಸ ಪಡಬೇಕಾಗಿದೆ ಮತ್ತು ನಾವು ಅವಿಧೇಯರಾಗಿ ನಡ್ಕೊಳ್ಳಬೇಕಾಗಿದೆ. ಅದು ತುಂಬ ಮುಖ್ಯವಾದಂಥ ಒಂದು ವಿಚಾರ. ಈಗ ಇದರ ಕುರಿತಾಗಿ ನಾವು ನೋಡುವಾಗೆ 10ನೇ ವಚನದಲ್ಲಿ ನಾವು ನೋಡೋಣ. ಅಲ್ಲಿ ಈಗ ಬರೆಯಲ್ಪಟ್ಟಿದೆ, ಏಕೆಂದರೆ ದೇವರು ತನ್ನ ಕೆಲಸಗಳನ್ನ ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನೂ ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. ಹಾಗಿದ್ರೆ ಈ ವಿಶ್ರಾಂತಿ ಏನು ಅನ್ನೋದನ್ನು ನಾವು ಈ ವಾಕ್ಯದ ಮೂಲಕ ನಾವು ಅರ್ಥ ಮಾಡಿಕೊಳ್ಬಹುದು. 10ನೇ ವಚನದಲ್ಲಿ ನೋಡುವಂತೆ ದೇವರು ತನ್ನ ಕೆಲಸಗಳನ್ನೆಲ್ಲವನ್ನು ಮುಗಿಸಿ ಏನು ಮಾಡಿದಂತೆ ತನ್ನ ವಿಶ್ರಾಂತಿಯನ್ನು ತೆಗೆದುಕೊಂಡು ಆತನು ವಿಶ್ರಮಿಸಿಕೊಂಡನು. ನಾವು ನೋಡೋದಾದ ತಂದೆಯಾದ ದೇವರು ಈ ಲೋಕದ ಸೃಷ್ಟಿಯಲ್ಲಿ 6 ದಿವಸಗಳ ಕಾಲ ಆತ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನ ಮಾಡಿ ಮುಗಿಸಿದ ನಂತರದಲ್ಲಿ ಆತನು ವಿಶ್ರಮಿಸಿದನು, ಆತ ವಿಶ್ರಾಂತಿ ತೆಗೆದುಕೊಂಡನು ಅಂತ ಹೇಳ್ತದೆ. ವಿಶ್ರಾಂತಿ ಅಂತ ಹೇಳಿದ್ರೆ ದೇವರಿಗೆ ಏನೋ ಆಯಾಸ ಆಯಿತು, ಟಯರ್ಡ್ ಆಯಿತು, ಅದಕ್ಕಾಗಿ ದೇವರು ಮಲ್ಕೊಂಡ್ರು ಅಥವಾ ವಿಶ್ರಾಂತಿ ತೆಗೆದುಕೊಂಡ್ರು ಅನ್ನುವಂತೆ ಲೌಕಿಕವಾದ ರೀತಿಯಾದ ವಿಶ್ರಾಂತಿ ಅಲ್ಲ. ವಿಶ್ರಾಂತಿ ಅನ್ನೋದಾದರೆ ಇನ್ನು ಮಾಡುವುದಕ್ಕಿನ್ನೇನು ಉಳಿದಿಲ್ಲ, ದೇವರೆಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಇನ್ನು ಮಾಡುವುದಕ್ಕಿನ್ನೇನು ಉಳಿದಿಲ್ಲ, ದೇವರೆಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಇದರ ಅರ್ಥವೇ ವಿಶ್ರಾಂತಿ. ಅಲ್ಲಿ ನಾವು ಆದಾಮನ ಜೀವನದಲ್ಲಿ ನಾವು ನೋಡ್ತೀವಿ, ಆದಾಮನ ಇನ್ನು ಮಾಡುವುದಕ್ಕಿನ್ನೇನು ಇಲ್ಲ, ದೇವರೆಲ್ಲವನ್ನ ಪರಿಪಕ್ವವಾಗಿ ಮಾಡಿಕೊಟ್ಟಿದ್ದಾರೆ. ಆದಾಮನ ಕೆಲಸ ಕಾಯುವುದು ಮತ್ತು ಅಲ್ಲಿರ್ತಕ್ಕಂಥದ್ದನ್ನು ಇನ್ನೂ ಅಭಿವೃದ್ಧಿಪಡಿಸುವುದು, ಹೆಚ್ಚುವುದೇ ಆತನ ಕೆಲಸ, ಹೆಚ್ಚಿಸುವುದು ಆತನ ಕೆಲಸ. ಈಗ ಆದಾಮ ಏನೋ ಹೊಸದಾಗಿ ಉತ್ಪತ್ತಿ ಮಾಡಬೇಕಾದ ಕಾರ್ಯ ಯಾವುದೂ ಇಲ್ಲ, ಎಲ್ಲ ಉತ್ಪತ್ತಿಯಾಗಿದೆ. ಆತನಿಗೆ ಮಾಡಬೇಕಾದ ಒಂದೇ ಕಾರ್ಯ, ಈಗ ಆತ ವಿಧೇಯನಾಗಿ ನಡ್ಕೊಳ್ಬೇಕು. ದೇವರ ಮಾತಿಗೆ ವಿಧೇಯನಾಗಿ ನಡ್ಕೊಳ್ಳೋದಾದರೆ ಆ ವಿಶ್ರಾಂತಿಯಲ್ಲಿಯೇ ಜೀವಿಸ್ತಾನೆ. ದೇವರು ಆದಾಮನಿಗೆ ನೇಮಿಸಿದ ವಿಶ್ರಾಂತಿ ಎಂಥದ್ದಾಗಿತ್ತು ನೋಡ್ರಿ. ಆ ತೋಟದಲ್ಲೇ ಇರುವಂಥದ್ದು, ಆ ತೋಟವನ್ನು ಕಾಯುವಂಥದ್ದು, ತೋಟದಲ್ಲಿ ವ್ಯವಸಾಯವನ್ನು ಮಾಡುವಂಥದ್ದು. ದೇವರು ಕೊಟ್ಟ ಬೀಜವನ್ನು, ಪೈರನ್ನು ಅಲ್ಲಿ ನೆಟ್ಟು ಮತ್ತು ಬೀಜಗಳನ್ನು ಹಾಕಿ ಅವನು ಅದರಿಂದ ಬಂದ ಬೆಳೆಯನ್ನು ಹೊಂದಿಕೊಂಡು ಅದರಿಂದ ಆತ ಜೀವನ ಮಾಡುವಂಥದ್ದು. ಸೊ ಅಷ್ಟೇ, ಅದು ಬಿಟ್ಟರೆ ಇನ್ಯಾವ ಕಾರ್ಯನೂ ಅಲ್ಲಿ ದೇವ್ರು ಹೇಳಲಿಲ್ಲ. ಮತ್ತು ಕೆಲವು ಕೆಲಸಗಳನ್ನ ದೇವ್ರು ಹೇಳ್ತಾರೆ, ದೇವ್ರು ಹೇಳಿದ್ದಕ್ಕೆ ವಿಧೇಯತೆಯಿಂದ ನಡ್ಕೊಳ್ಳೋದು ಅಷ್ಟೇ. ಇಲ್ಲ ಆದಾಮ ಇನ್ಯಾವ ಕೆಲಸವನ್ನು ಕೂಡ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲವನ್ನೂ ಆತ ಮಾಡಿ ಮುಗಿಸಿದ್ದಾನೆ. ಹಾಗಿದ್ರೆ ಈಗ ಆದಾಮನು ವಿಶ್ರಾಂತಿಯಲ್ಲಿ ಇದ್ದ. ಯಾವಾಗ ಆತ ಪಾಪ ಮಾಡಿದ್ನೋ ವಿಶ್ರಾಂತಿಯಿಂದ ಹೊರಗೆ ಬಂದ.
ಎಲ್ಲವನ್ನೂ ಕೂಡ ಆತನೇ ಸಂಪಾದಿಸಬೇಕಾಗಿದೆ. ಎಲ್ಲವನ್ನ ಆತ ಬೆವರು ಸುರಿಸಿ ಕಷ್ಟಪಡಬೇಕಾಗಿದೆ. ಹಾಗೆ ನಾವು ಇನ್ನೊಂದು ವಿಷಯವನ್ನು ಕೂಡ ನಾವು ನೋಡಿದ್ವಿ. ಹೇಗೆ ತಂದೆಯಾದವರು ದೇವರು ವಿಶ್ರಮಿಸಿಕೊಂಡ್ರು, ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನ ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ ಅಂತ ಬರೆಯಲ್ಪಟ್ಟಿದೆ. ಇದು ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ಅಂತ ನಾವು ನೋಡೋದಾದ್ರೆ, ಇದು ಯೇಸು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟದೆ. ಯೇಸು ಕ್ರಿಸ್ತನೂ ಸಹ ಆತನು ಮಾಡಿ ಮುಗಿಸಬೇಕಾದ ಎಲ್ಲ ಕಾರ್ಯವನ್ನ ಮಾಡಿ ಮುಗಿಸಿದ್ದಾನೆ. ನಾವು ಅಪೊಸ್ತಲನಾದ ಯೋಹಾನನು ಬರೆದಂತಹ ಸುವಾರ್ತೆಯ ಪುಸ್ತಕ 19ನೇ ಅಧ್ಯಾಯದಲ್ಲಿ ನಾವು ಆ ವಚನವನ್ನು ಓದ್ತೇವೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ಇಟ್ಸ್ ಫಿನಿಶ್, ಎಲ್ಲವೂ ಮುಗಿಯಿತು ಎಂಬಂತ ಮಾತು. ಆ ವಾಕ್ಯವನ್ನು ನಾವು ಸಾಧ್ಯ ಆದರೆ ತೆಗೆದುಕೊಳ್ಳೋಣ. 19ನೇ ಅಧ್ಯಾಯದ 29ನೇ ವಚನ. ಅಲ್ಲಿ ಉಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಉಳಿರಸದಿಂದ ತುಂಬಿಸಿ ಈಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಉಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಸ್ಪಷ್ಟವಾಗಿ ಯೇಸುಸ್ವಾಮಿ ಹೇಳುವಂಥ ಮಾತು ಮುಗಿಯಿತು ಅಥವಾ ತೀರಿತು, ಇಟ್ಸ್ ಫಿನಿಶ್, ಎಲ್ಲವೂ ಮುಗಿಯಿತು. ಯೇಸು ಮಾಡಬೇಕಾದ ಎಲ್ಲ ಕಾರ್ಯವೂ ಮುಗಿಯಿತು. ಯೇಸುಸ್ವಾಮಿ ಹಳೆ ಒಡಂಬಡಿಕೆಯಲ್ಲಿ ಹೇಳಿದಂಥ ಎಲ್ಲ ಪ್ರವಾದನೆಗಳು ಅವ್ರ ಜೀವನದಲ್ಲಿ ನೆರವೇರಿದೆ. ಮತ್ತು 613 ಆಜ್ಞೆಗಳು, ಅದರಲ್ಲಿ 603 ನೇಮ ನಿಷ್ಠೆಗಳು ಮತ್ತು 10 ಆಜ್ಞೆಗಳನ್ನ ಯೇಸು ಕ್ರಿಸ್ತನು ಮಾತ್ರ ಆತ ನೆರವೇರಿಸಿದ್ದಾನೆ. ಆತನೆಲ್ಲ ಧರ್ಮವನ್ನು ನೆರವೇರಿಸಿದ್ದಾನೆ, ಎಲ್ಲ ನಿಯಮಗಳನ್ನ, ಎಲ್ಲ ಆಜ್ಞೆಗಳನ್ನ ಆತ ನೆರವೇರಿಸಿದ್ದಾನೆ. ಇನ್ನು ನಾವು ಮಾಡಲಿಕ್ಕಿನ್ನೇನಿಲ್ಲ, ನಾವು ಮಾಡಬೇಕಾಗಿರೋದು ಇಷ್ಟೇ, ವಿಧೇಯತೆ. ಇದನ್ನೇ ನಾವು ನೋಡ್ತಾ ಇದ್ದೇವೆ. ಹಿಂದೆ ಇದ್ದಂಥ ಇಸ್ರಾಯೇಲ್ ಜನರು ಅವಿಧೇಯರಾದದ್ರಿಂದ ಅವರು ನಿಜವಾದ ವಿಶ್ರಾಂತಿಯನ್ನು ಹೊಂದಲಿಲ್ಲ. ಹಾಗೆ ನಾವು ಕೂಡ ಅವಿಧೇಯರಾಗುವುದಾದರೆ, ಅವರಂತೆ ನಾವು ಅವಿಧೇಯರಾಗುವುದಾದರೆ ನಮಗೂ ಇಟ್ಟಿರುವ ವಿಶ್ರಾಂತಿಯಲ್ಲಿ ನಾವು ಸೇರುವುದಿಲ್ಲ. ಅಥವಾ ಈ ರೀತಿಯಲ್ಲಿ ಹೇಳ್ಬೋದು, ದೇವರು ಪರಲೋಕದಲ್ಲಿ ನಮಗಾಗಿ ನೇಮಕ ಮಾಡಿರತಕ್ಕಂಥ ವಿಶ್ರಾಂತಿಗೆ ನಾವು ಸೇರುವುದಕ್ಕಾಗುವುದಿಲ್ಲ. ಹಾಗಿದ್ರೆ ನಾವು ವಿಧೇಯರಾಗಬೇಕಾಗಿದೆ. ವಿಧೇಯತೆ ಮಾತ್ರವೇ ನಮ್ಮನ್ನು ವಿಶ್ರಾಂತಿಯೊಳಗೆ ನಡೆಸುವಂಥದ್ದಾಗಿದೆ. ವಿಧೇಯತೆ ಅನ್ನುವಾಗ ಹಳೆ ಒಡಂಬಡಿಕೆ ಅನೇಕ ವಾಕ್ಯಗಳು ನಮಗೆ ಜ್ಞಾಪಕ ಆಗ್ತದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 1ನೇ ವಚನದಲ್ಲಿ ಅನೇಕ ವಿಚಾರಗಳು ಬರೆಯಲ್ಪಟ್ಟಿರೋದನ್ನ ನಾವು ನೋಡ್ತೀವಿ. ವಿಧೇಯತೆಯ ಕುರಿತಾದ ಆಶೀರ್ವಾದಗಳು ತುಂಬಾ ಇದೆ, ಹಾಗೆ ಅವಿಧೇಯತೆಯ ಕುರಿತಾದ ಶಾಪಗಳು ಕೂಡ ಅಲ್ಲಿ ಬರೆಯಲ್ಪಟ್ಟದೆ. ಅದರಲ್ಲಿ ಒಂದು ವಾಕ್ಯ ಮಾತ್ರ ನಾವು ತೆಗೆದುಕೊಳ್ಳೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 1ನೇ ವಚನ. ಅಲ್ಲಿಗೆ ಬರೆಯಲ್ಪಟ್ಟಿದೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಇಲ್ಲಿ ಹೇಳ್ತಕ್ಕಂಥ ಒಂದು ವಿಚಾರ ನಂಗೆ ತುಂಬಾ ಸಂತೋಷ ಕೊಡ್ತಕ್ಕಂಥ ಒಂದು ವಿಷಯ. ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದ್ರೆ ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೆನೆಂಬುದಾಗಿ ಕರ್ತನು ಹೇಳ್ತಾನೆ. ವಿಧೇಯತೆಗಿರ್ತಕ್ಕಂಥ ಒಂದು ಆಶೀರ್ವಾದ ನೋಡಿದ್ರ, ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಿತಿಗೆ ತರುತ್ತೇನೆ. ದೇವರು ವಿಧೇಯತೆ ಉಳ್ಳವರನ್ನ ದೇವರ ಮೇಲೆ ಎತ್ತುವಂತವರಾಗಿದ್ದಾರೆ. ಉನ್ನತ ಸ್ಥಿತಿಗೆ ತರ್ತೀನಿ ಅಂತ ಹೇಳಿದ್ರು. ಹಾಗೆ ಯೇಸು ಕ್ರಿಸ್ತನ ಜೀವಿತದಲ್ಲೂ ಕೂಡ ಅಷ್ಟೇ. ನಾವು ನೋಡ್ತೇವೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 2ನೇ ಅಧ್ಯಾಯದ 8 ಮತ್ತು 9, 10 ವಚನಗಳು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ, ಯಾವ ಕಾರಣದಿಂದ? ಆತನು ವಿಧೇಯನಾದ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಅದರಿಂದ ಸ್ವರ್ಗ, ಮರ್ತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನನ್ನು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನ ಸಲ್ಲಿಸುವರು. ನೋಡಿದ್ರ ಎಂತಹ ಆಶೀರ್ವಾದ! ಅತ್ಯುನ್ನತ ಸ್ಥಾನಕ್ಕೆ ಯೇಸು ಸ್ವಾಮಿ ಏರಿಸಲ್ಪಟ್ಟರಂತೆ. ಕಾರಣ ಒಂದೇ ವಿಚಾರ, ಅದು ವಿಧೇಯತೆ. ಅದೇ ತರ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವಜನರು ಆತನ ಆಜ್ಞೆಯನ್ನು ಹೊಂದಿಕೊಂಡವರಾಗಿ ಯಾವಾಗ ಅವರು ವಿಧೇಯರಾಗಿ ನಡ್ಕೊಳ್ತಾರೋ ದೇವರು ಆತನ ಉನ್ನತ ಸ್ಥಿತಿಗೆ ತರ್ತಾನೆ ಎಂಬುದಾಗಿ ಆತನ ಹೇಳ್ತಿದ್ದಾನೆ. ಉನ್ನತ ಸ್ಥಿತಿಗೆ. ಈ ದಿವಸ ದೇವಜನರು ಈನ ಸ್ಥಿತಿಯಲ್ಲಿ ಇರುವುದಕ್ಕೆ ಕಾರಣ ಅವಿಧೇಯತೆಯೇ. ಈ ದಿವಸ ಅನಾರೋಗ್ಯಕ್ಕೆ ಕಾರಣ ಅವಿಧೇಯತೆಯೇ. ಇದನ್ನ ಅನೇಕ ರೀತಿಯಾದಂತಹ ತೊಂದರೆಗಳಿಗೆ ಕಾರಣ ಅವಿಧೇಯತೆಯೇ. ನಾವು ದೇವರಿಗೆ ತೋರಿಸುವ ಅವಿಧೇಯತೆ. ಹಾಗಿದ್ರೆ ದೇವರು ನಮಗೆ ಮುಂದಿಟ್ಟಿರ್ತಕ್ಕಂಥ ಲೋಕದಲ್ಲಿ, ಮುಂದಿಟ್ಟಿರ್ತಕ್ಕಂಥ ಜೀವಿತದಲ್ಲಿ ನಾವು ಆಶೀರ್ವಾದಕರವಾಗಿರಬೇಕಂದ್ರೆ ನಾವು ವಿಧೇಯತೆಯನ್ನು ಅನುಸರಿಸಬೇಕು.
ನಾವು ಹಿಂದೆ ಇದ್ದಂಥ ಇಸ್ರಾಯೇಲ್ಯರ ಅವಿಧೇಯತೆಯನ್ನು ಅನುಸರಿಸಬಾರದು ಎಂಬುದಾಗಿ ನಮ್ಗೆ ಸ್ಪಷ್ಟವಾಗಿ ಉದಾಹರಣೆಗೆ ಹೇಳಿಕೊಟ್ಟದೆ. ಸೊ ಹಾಗಿರೋದ್ರಿಂದ ವಿಧೇಯತೆ ದೇವರು ಮೆಚ್ಚುವವರಾಗಿದ್ದಾರೆ. 1 ಸಮುವೇಲ 15ನೇ ಅಧ್ಯಾಯದ 22ನೇ ವಚನ ಹೀಗೆ ಹೇಳ್ತದೆ, ದೇವರು ಯಾವುದನ್ನ ಮೆಚ್ಚುತ್ತಾರಂತೆ, ವಿಧೇಯತೆನ ಮೆಚ್ಚುವಷ್ಟು ದೇವರು ಬೇರೆ ಯಾವುದನ್ನು ಮೆಚ್ಚೋದಿಲ್ಲಂತೆ. ಆ ವಚನವನ್ನು ತೆಗೆದುಕೊಳ್ಳೋಣ. 1 ಸಮುವೇಲ 15ನೇ ಅಧ್ಯಾಯದ 22ನೇ ವಚನ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆಂದು ನುಡಿದನು. ಇಲ್ಲಿ ಸೌಲನ ಕುರಿತಾಗಿ ಬರೆಯಲ್ಪಟ್ಟಿದೆ. ಸೌಲನು ಅವಿಧೇಯನಾದ ಕಾರಣ ಆತನನ್ನು ಅರಸುತನದಿಂದನೇ ದೇವರು ತಳ್ಳಿಬಿಟ್ರು. ಅಲ್ಲಿ 22ನೇ ವಚನದ ಮೊದಲ ಭಾಗ ಈ ರೀತಿಯಲ್ಲಿ ಹೇಳ್ತದೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ದೇವರಿಗೆ ಮೆಚ್ಚುಗೆ ಆದದ್ದು ನಮ್ಮ ವಿಧೇಯತ್ವವೇ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ನಾವು ಏನ್ ಕೊಟ್ರೆ ಅಂತೆ, ಕಾಣಿಕೆ ಕೊಟ್ರೇನು, ಯಜ್ಞ ಹೋಮಗಳನ್ನ ಮಾಡಿದ್ರೇನು, ನಾವು ದಾನ ಧರ್ಮಗಳನ್ನ ಮಾಡಿದ್ರೇನು, ಎಲ್ಲದಕ್ಕಿಂತಲೂ ಆತನ ಮಾತು ಕೇಳುವುದು ಉತ್ತಮ. ಇದನ್ನೇ ಹೊಸ ಒಡಂಬಡಿಕೆಯಲ್ಲೂ ಕೂಡ ನಾವು ನೋಡ್ತೀವಿ. ಮತ್ತಾಯ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಆ ಅಧ್ಯಾಯನ ತೆಗೆದುಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 21ನೇ ಅಧ್ಯಾಯದ 28ನೇ ವಚನದಿಂದ, ಆದರೆ ನಿಮಗೆ ಹೇಗೆ ತೋರುತ್ತದೆ, ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವನು ಮೊದಲನೆಯವನ ಬಳಿಗೆ ಬಂದು, ಮಗನೇ ಹೋಗಿ ಇವತ್ತು ದ್ರಾಕ್ಷೆ ತೋಟದಲ್ಲಿ ಕೆಲಸ ಮಾಡು ಅಂದಾಗ, ಅವನು ನಾನು ಹೋಗುವುದಿಲ್ಲವೆಂದು ಹೇಳಿದಾಗ್ಯೂ ತರುವಾಯ ಪಶ್ಚಾತ್ತಾಪ ಪಟ್ಟು ತೋಟಕ್ಕೆ ಹೋದನು. ಆಮೇಲೆ 2ನೇವನ ಬಳಿಗೆ ಬಂದು ಅದೇ ಮಾತನ್ನು ಹೇಳಿದಾಗ, ಅವನು ಹೋಗುತ್ತೇನಪ್ಪ ಅಂದಾಗ್ಯೂ ಹೋಗಲೇ ಇಲ್ಲ. ಅವರಿಬ್ಬಲ್ಲಿ ತಂದೆಯ ಚಿತ್ತದಂತೆ ನಡೆದವನು ಯಾರು ಎಂದು ಕೇಳಿದಕ್ಕೆ ಅವರು ಮೊದಲನೆಯವನೇ ಅಂದರು. ಆಗ ಯೇಸು ಅವರಿಗೆ, ಭ್ರಷ್ಟರು, ಸೂಳೆಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಾರು ಪ್ರಾರಂಭದಲ್ಲಿ ಅವಿಧೇಯರಾಗ್ತಾರೋ, ಅಲ್ಲ ನೋಡ್ತೀವಿ, ಪ್ರಾರಂಭದಲ್ಲಿ ಆ ಹಿರಿ ಮಗನು ಹೋಗೋದಿಲ್ಲ ಅಂತ ಹೇಳ್ದ, ಆದ್ರೆ ಆತ ಹೋದ. ಆದ್ರೆ ಇನ್ನೊಬ್ಬ ನಾ ಹೋಗ್ತೀನಿ ಅಂತ ಹೇಳ್ದ, ಆದ್ರೆ ಆತ ತೋಟಕ್ಕೆ ಹೋಗ್ಲೇ ಇಲ್ಲ. ಹೇಗೆಯೇ ದಿವಸ ಕ್ರೈಸ್ತತ್ವದಲ್ಲಿ ನಾವು ವಿಧೇಯರಾಗ್ತೀವಿ ಅಂತ ಎಂಬುದಾಗಿ ಹೇಳ್ತೇವೆ, ಆದ್ರೆ ವಿಧೇಯರಾಗೋದಿಲ್ಲ. ಆದ್ರೆ ಈ ದಿವಸ ಲೋಕದಲ್ಲಿ ಅನೇಕರು ಅವಿಧೇಯರಾಗಿ ನಡ್ಕೊಳ್ತಿದ್ದಾರೆ. ಅವರು ಆದಷ್ಟು ಶೀಘ್ರದಲ್ಲಿ ವಿಧೇಯತೆಯನ್ನು ತೋರಿಸ್ತಾರೆ. ಅವ್ರು ನಮಗಿಂತಲೂ ಮುಂಚೆ ಇರ್ತಾರೆ ಎಂಬುದಾಗಿ ವಚನ ಹೇಳ್ತದೆ. ಹಾಗಿದ್ರೆ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಇನ್ಯಾವುದಕ್ಕೂ ಮೆಚ್ಚುವವನಲ್ಲ. ನಾವು ಆತನಿಗೆ ವಿಧೇಯರಾಗಬೇಕು, ಆತನ ಮಾತನ್ನ ಕೇಳಬೇಕೆಂದು ಕರ್ತನು ಬಯಸುವವನಾಗಿದ್ದಾನೆ. ಹಾಗೆ ಹಳೆ ಒಡಂಬಡಿಕೆಯಲ್ಲಿ ನಾವು ಆತನ ಆಜ್ಞೆಗಳಿಗೆ ವಿಧೇಯರಾಗಬೇಕಾಗಿತ್ತು, ಹೌದು. ಆದ್ರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಸುಲಭ ಮಾಡಿಕೊಟ್ಟಿದ್ದಾರೆ. ಕರ್ತನು ನಮಗೆ ಇನ್ನೂ ಸುಲಭವಾಗಿ ಹೀಗೆ ಮಾಡಿಕೊಟ್ಟಿದ್ದಾನೆ. ನಾವು ವಚನ ತೆಗೆದುಕೊಳ್ಳೋಣ. 6ನೇ ಅಧ್ಯಾಯ, ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 16ನೇ ವಚನ ಹೀಗೆ ಹೇಳ್ತದೆ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ನಂಬಿಕೆ ಎಂಬ ವಿಧೇಯತ್ವ. ನಾವು ಈ ದಿವಸ ಬೈಬಲ್ ಬರೆಯಲ್ಪಟ್ಟಿರತಕ್ಕಂಥ 603 ಆಜ್ಞೆಗಳಿಗೆ, ನಿಯಮಗಳಿಗೆ ನಾವು ವಿಧೇಯರಾಗಬೇಕಾದ ಅವಶ್ಯಕತೆ ಇಲ್ಲ. ಬದಲಾಗಿ ನಾವು ಆತನನ್ನು ನಂಬುವವರಾದರೆ ನಾವು ಆತನಿಗೆ ವಿಧೇಯತೆ ತೋರಿಸ್ತಾ ಇದ್ದೇವೆ. ಜಸ್ಟ್ ಫೇತ್, ನಂಬಿಕೆ ಆತನಿಗೆ ವಿಧೇಯತ್ವ ತೋರಿಸುವಂತೆ ಕಾಣಿಸ್ತದೆ. ಆತನ ನಂಬುವಾಗ, ಯೇಸು ಕ್ರಿಸ್ತನನ್ನು ನಂಬುವಾಗ, ಆತನನ್ನು ಅನುಸರಿಸಿ ನಡೆಯುವಾಗ ನಾವು ಸಂಪೂರ್ಣ ಹಳೆ ಒಡಂಬಡಿಕೆಯಲ್ಲಿರ್ತಕ್ಕಂಥ ಆಜ್ಞೆಗಳ ನೇಮನಿಷ್ಠೆಗಳೆಲ್ಲವನ್ನ ಅನುಸರಿಸಿ ಮುಗಿಸಿದ್ದೇವೆ ಎಂಬುದಾಗಿ ಅರ್ಥ. ರಕ್ಷಣೆ ಹೊಂದಲಿಕ್ಕೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ? ನಾವು ಆತನ ನಂಬುವುದಾದ್ರೆ, ಆತನನ್ನ ಕರ್ತನೆ ಒಡೆಯನೆಂಬುದಾಗಿ ಬಾಯಲ್ಲಿ ಅರಿಕೆ ಮಾಡೋದಾದ್ರೆ ಅಷ್ಟೇ ಸಾಕು. ಹಾಗಿದ್ರೆ ಪ್ರಿಯರೇ, ಇಲ್ಲಿ ನಮಗೆ ಸುಲಭ ಮಾಡಿಕೊಟ್ಟಿದ್ದಾರೆ. ಯೇಸುಸ್ವಾಮಿ ನಮಗೆ ಸರಳವಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಆತನನ್ನು ನಂಬುವುದಾದರೆ ನಾವು ಆತನಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದೇವೆ. ಆತನನ್ನು ಅಷ್ಟೇ ನಂಬಿ ಆತನನ್ನೇ ಒಡೆಯ ರಕ್ಷಕನಾಗಿ ಸ್ವೀಕರಿಸಿ ಆತನ ಒಡೆತನದ ಕೆಳಗೆ ನಾವಿರುವುದಾದ್ರೆ, ಆತನು ಹೇಳಿದಂತೆ ನಾವು ಜೀವಿಸುವುದಾದರೆ ನಾವು ಆತನನ್ನು ಮೆಚ್ಚಿಸುವವರು. ಇದನ್ನೇ ಕರ್ತನು ನಮ್ಮಿಂದ ಬಯಸುವವನಾಗಿದ್ದಾನೆ. ಸೊ ಹಾಗಿದ್ರೆ ನಮಗೂ ಕೂಡ ಒಂದು ವಿಶ್ರಾಂತಿ ಕೊಡಲ್ಪಟ್ಟದೆ. ಆ ವಿಶ್ರಾಂತಿ ಏನು? ಯೇಸು ಕ್ರಿಸ್ತನು ಹೇಗೆ ತಾನು ತನ್ನ ತಂದೆಯ ಚಿತ್ತವನ್ನ ಮಾಡಿ ಮುಗಿಸಿದನೋ ಹಾಗೆ ನಮ್ಮ ತಂದೆಯ ಚಿತ್ತವನ್ನ ಮಾಡಿ ಮುಗಿಸುವಾಗಲೇ ನಾವು ಆತನ ವಿಶ್ರಾಂತಿಯಲ್ಲಿ ಸೇರ್ತೇವೆ. ನಮ್ಮ ಇಷ್ಟವನ್ನ ಮಾಡುವುದರ ಮೂಲಕವಾಗಿ ಅಲ್ಲ, ಬದಲಾಗಿ ಆತನ ಇಷ್ಟವನ್ನ ಮಾಡುವುದರ ಮೂಲಕವಾಗಿ ನಾವು ನಮಗಿರುವ ವಿಶ್ರಾಂತಿಯಲ್ಲಿ ಸೇರಲಿಕ್ಕಿದ್ದೇವೆ. ಅದಕ್ಕಾಗಿಯೇ ನಾವು ವಿಧೇಯರಾಗಬೇಕಾಗಿದೆ. ನಾವು ವಿಧೇಯರಾಗದ ಹೊರತು ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲ. ಆದ್ದರಿಂದ ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದಲ್ಲಿ ನಾವು ನೋಡಿದಂತೆ, 4ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ನೋಡಿದಂತೆ,
ನಾವಿದಕ್ಕಾಗಿ ಪ್ರಯಾಸ ಪಡಬೇಕು. ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೋಸ್ಕರ ಪ್ರಯಾಸ ಪಡೋಣ. ಪ್ರಯಾಸ ಯಾಕೆ ಪಡಬೇಕು? ಈ ಲೋಕದಲ್ಲಿ ದೇವರ ಚಿತ್ತವನ್ನು ಮಾಡುವುದಕ್ಕೆ ಶತ್ರು ಬಿಟ್ಟುಕೊಡೋದಿಲ್ಲ, ಅಥವಾ ಈ ಲೋಕ ಬಿಟ್ಟುಕೊಡೋದಿಲ್ಲ. ಯಾಕೆ? ನಮ್ಮ ಶರೀರ ಸಹ ಒಪ್ಪಿಕೊಳ್ಳೋದಿಲ್ಲ. ಸೊ ಹಾಗಿರೋದ್ರಿಂದಾಗಿ ನಾವು ಪ್ರಯಾಸ ಪಡಲೇಬೇಕಾಗಿದೆ. ಆತನ ಚಿತ್ತವನ್ನು ಮಾಡುವುದಕ್ಕೆ ಪ್ರಯಾಸ ಪಡಬೇಕಾಗಿದೆ. ಆತನು ಕರೆದ ಕರೆಯಲ್ಲಿ ನಿಲ್ಲುವುದಕ್ಕೆ ನಾವು ಪ್ರಯಾಸ ಪಡಬೇಕಾಗಿದೆ. ಸೊ ಒಂದು ವಚನ ನಾವು ತೆಗೆದುಕೊಳ್ಳೋಣ. 2 ಪೇತ್ರ 1ನೇ ಅಧ್ಯಾಯದ 10ನೇ ವಚನ ಹೀಗೆ ಬರೆಯಲ್ಪಟ್ಟದೆ. ಅದನ್ನು ನಾವು ತೆಗೆಯೋಣ. 10ನೇ ವಚನ. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ಮಾಡಿದರೆ ಎಂದಿಗೂ ಎಡವುವುದಿಲ್ಲ. ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ಯಾರು ಆತನ ಚಿತ್ತವನ್ನು ಮಾಡ್ತಾರೋ, ಆತನ ಕರೆದ ಕರೆಯನ್ನು ಆತನು ಯಾವುದಕ್ಕಾಗಿ ಆರಿಸಿಕೊಂಡಿದ್ದಾನೋ ಅದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಾರೋ, ಅವರಿಗೆ ಕರ್ತನಾದ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ಅನುಗ್ರಹ, ಧಾರಾಳವಾಗಿ ಅನುಗ್ರಹ. ಹಾಗಿದ್ರೆ ವಿಶ್ರಾಂತಿಯಲ್ಲಿ ಸೇರ್ಬೇಕಂದ್ರೆ, ಹಳೆಯ ಒಡಂಬಡಿಕೆಯಲ್ಲಿ ಜನ ವಿಶ್ರಾಂತಿಯಲ್ಲಿ ಸೇರದೇ ಇದ್ದದಕ್ಕೆ ಕಾರಣ, ಈ ದಿವಸ ಅನೇಕರು ವಿಶ್ರಾಂತಿಯಲ್ಲಿ ಸೇರದೇ ಇದ್ದದಕ್ಕೆ ಕಾರಣ ಅವಿಧೇಯತೆಯೇ. ಐಗುಪ್ತ ದೇಶದಿಂದ ಹೊರಬಂದಂತ ಜನ ಅವರೆಲ್ಲರೂ ಅಡವಿಯಲ್ಲಿ ಅವಿಧೇಯರಾಗಿ ನಡ್ಕೊಂಡ್ರು. ದೇವರ ಮಾತಿಗೆ ದೇವರು ನೇರವಾಗಿ ಮಾತಾಡಿದ್ರು, ಆ ಮಾತುಗಳಿಗೆ ಅವಿಧೇಯರಾಗಿ ನಡ್ಕೊಂಡ್ರು. ಅದಕ್ಕಾಗಿ ಅವರು ಕಾನಾನ್ ದೇಶವನ್ನ ಸೇರಲಿಲ್ಲ. ಹಾಗೆ ನಮಗಾಗಿ ಮುಂದೆ ಇಟ್ಟಿರ್ತಕ್ಕಂಥ, ಅದರ ಛಾಯೆಯಾಗಿ ಇಟ್ಟಿರ್ತಕ್ಕಂಥ ಸ್ವರ್ಗಕ್ಕೆ ನಾವು ಹೋಗ್ಬೇಕಂದ್ರೆ, ಅಲ್ಲಿಟ್ಟಿರ್ತಕ್ಕಂಥ ವಿಶ್ರಾಂತಿಗೆ ನಾವು ಸೇರ್ಬೇಕಂತ ಹೇಳಿದ್ರೆ ನಾವು ವಿಧೇಯರಾಗಲೇಬೇಕಾಗಿದೆ. ನಾವು ಆತನಿಗೆ ಅವಿಧೇಯರಾಗಲೇಬಾರ್ದು. ಸಣ್ಣ ಆಜ್ಞೆಗಳಿಗೂ ನಾವು ಅವಿಧೇಯತೆ ತೋರಿಸದೆ ಇರುವುದಾದ್ರೆ ಅದು ಎಷ್ಟೋ ಒಳ್ಳೆಯದು, ಆತನನ್ನು ಮೆಚ್ಚಿಸ್ತದೆ. ಈಗ ಕೆಲವು ದಿನಗಳ ಹಿಂದೆ ನಾನು ಒಬ್ಬ ಸೇವಕರ ಹತ್ರ ಮಾತಾಡ್ತಿದ್ದಾಗ, ಸೇವಕರು ನನಗೆ ಕೆಲವು ಹಿಂದೆ ಇದ್ದಂಥ ಮಹಾ ಸೇವಕರುಗಳ ಕುರಿತಾಗಿ, ದೇವರಿಗಾಗಿ ಬಹಳವಾಗಿ ಪ್ರಜ್ವಲಿಸಿದ ಕೆಲವು ಸೇವಕರುಗಳ ಕುರಿತಾಗಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಆ ಸೇವಕರಲ್ಲಿ ಒಬ್ಬ ಸೇವಕರಿಗೆ ಅವರು ಸ್ವರ್ಗಕ್ಕೆ ಹೋಗಿ ಬಂದಿದ್ದಾರೆ. ಸ್ವರ್ಗದ ಆ ಅನುಭವಗಳು ಅವರಿಗಾಗಿದೆ. ಆ ಅನುಭವಗಳೆಲ್ಲವೂ ಕೂಡ ವ್ಯತ್ಯಾಸಕರವಾಗಿತ್ತು. ಸ್ವರ್ಗದಲ್ಲಿ ಅನೇಕ ರಂಗಗಳಿದೆ, ಅನೇಕ ಮಟ್ಟಗಳಿರುವುದನ್ನು ಅವರು ನೋಡಿದ್ದಾರೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಥಾನದಲ್ಲಿ ಇರ್ತಾರೆ. ಕೆಲವರು ಚಂದ್ರನಂತೆ ಪ್ರಜ್ವಲಿಸುವವರು, ಕೆಲವರು ಸೂರ್ಯನಂತೆ ಪ್ರಜ್ವಲಿಸುವವರು, ಇನ್ನು ಕೆಲವರು ನಕ್ಷತ್ರಗಳಂತೆ ಪ್ರಜ್ವಲಿಸುವವರು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಮಹಿಮೆ ಕೊಡಲ್ಪಡ್ತದೆ. ಕಾರಣ ಅವರ ಜೀವಿತದಲ್ಲಿ ದೇವರಿಗೆ ಅವರು ಅಷ್ಟು ವಿಧೇಯತೆ ತೋರಿಸಿದ್ದೇ ಕಾರಣ. ಅವರಷ್ಟು ದೇವರಿಗೆ ವಿಧೇಯತೆ ತೋರಿಸಿದ್ರಿಂದ ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿದ್ದಾರೆ. ಚಂದ್ರನ ಒಂದು ಹಂತ, ಚಂದ್ರನ ಪ್ರಕಾಶದಲ್ಲಿ ಕೆಲವರಿದ್ದಾರೆ. ಚಂದ್ರನ ಪ್ರಕಾಶ ಅಂತ ಹೇಳಿದ್ರೆ ಚಂದ್ರನಲ್ಲಿ ಯಾವ ಪ್ರಕಾಶವೂ ಇಲ್ಲ, ಚಂದ್ರನಲ್ಲಿ ಯಾವ ಬೆಳಕೂ ಇಲ್ಲ. ಚಂದ್ರನು ಸೂರ್ಯನ ಬೆಳಕನ್ನು ತೆಗೆದುಕೊಂಡು ಚಂದ್ರ ಪ್ರಕಾಶಿಸುವವನಾಗಿದ್ದಾನೆ. ಹಾಗಿರೋದ್ರಿಂದ ಕೆಲವರು ಕರ್ತನನ್ನು ವಿಶ್ವಾಸಿಸುವವರು, ಕರ್ತನಲ್ಲಿ ಬಂದು ಕರ್ತನಲ್ಲಿ ಜೀವಿಸುವವರು, ಕೆಲವರು ಅವರು ಚಂದ್ರನಂತೆ ಅಥವಾ ಅವರು ಆ ಮಟ್ಟದಲ್ಲಿದ್ದಾರೆ, 3ನೇ ಮಟ್ಟದಲ್ಲಿದ್ದಾರೆ. ಇನ್ನು ಕೆಲವರು ಸೂರ್ಯನಂತೆ ಪ್ರಕಾಶಿಸುವವರು, ಕ್ರಿಸ್ತನಿಗಾಗಿ ಸೇವೆ ಮಾಡಿದವರು, ಕ್ರಿಸ್ತನಿಗಾಗಿ ತ್ಯಾಗ ಮಾಡಿದವರು, ಅವರು ಒಂದು ಮಟ್ಟದಲ್ಲಿದ್ದಾರೆ. ಅದಲ್ಲದೆ ಇನ್ನೂ ಒಂದು ಮಟ್ಟ, ಅದು ಮೊದಲನೇ ಮಟ್ಟ, ನಕ್ಷತ್ರದಂತೆ, ಸೂರ್ಯನಿಗಿಂತಲೂ ಪ್ರಜ್ವಲಿಸುವ ನಕ್ಷತ್ರದಂತೆ, ಎಷ್ಟೋ ದೂರದಲ್ಲಿರ್ತಕ್ಕಂಥ ನಕ್ಷತ್ರದಂತೆ ಪ್ರಜ್ವಲಿಸುವವರು ಕೆಲವರಿದ್ದಾರೆ. ಅವ್ರು ಹೇಗೆ ಅಂತ ಹೇಳಿದ್ರೆ, ಅವರು ಉನ್ನತ ಜಾಗದಲ್ಲಿದ್ದಾರೆ. ದೇವರಿಗಾಗಿ ಭಯಂಕರವಾಗಿ ಸೇವೆ ಮಾಡಿದವರು, ತಮ್ಮ ಜೀವನದಲ್ಲಿ ಅನೇಕ ತ್ಯಾಗಗಳನ್ನ ಮಾಡಿದವರು. ಸೊ ಹಾಗಿದ್ರೆ ಪ್ರಿಯರೇ, ಇಲ್ಲಿ ನಾವು ಕಲಿಬೇಕಾದ ಒಂದು ವಿಷಯ, ಅವರೆಲ್ಲರೂ ದೇವರಿಗೆ ವಿಧೇಯರಾಗಿ ನಡೆದಿದ್ದಾರೆ. ಅವರೊಬ್ಬೊಬ್ಬರೂ ಕರ್ತನ ಹೇಳಿದ ಮಾತುಗಳಿಗೆ ಸರಿಯಾಗಿ ನಡ್ಕೊಂಡವರು, ಚಾಚು ತಪ್ಪದೆ ಆತನ ಒಡೆತನದ ಕೆಳಗೆ ಇದ್ದವರು. ಸೊ ಹಾಗಿರೋದ್ರಿಂದ ಇಲ್ಲಿ ನಾವು ಪ್ರಾರ್ಥಿಸಬೇಕಾದ ವಿಚಾರ, ಇಲ್ಲಿ ನಾವು ಕಲಿಯಬೇಕಾದ ವಿಷಯ, ಹಳೆ ಒಡಂಬಡಿಕೆ ಜನದಂತೆ ನಾವು ಅವರನ್ನು ಅನುಸರಿಸಬಾರದು, ಅವರ ಅವಿಧೇಯತೆಯನ್ನು ಅನುಸರಿಸಬಾರದು. ಪಾಸ್ಟರ್ ಮಾಡ್ಬೋದು, ಸೇವಕರು ಅವಿಧೇಯರಾಗ್ಬೋದು, ಆದರೆ ಅವ್ರನ್ನ ಅನುಸರಿಸುವುದಾದ್ರೆ ದೇವರ ಮುಂದೆ ನಿಲ್ಲುವಾಗ ಪಾಸ್ಟರ್ ಬರಲ್ಲ, ಯಾವುದೋ ಸೇವಕರು ಬರೋದಿಲ್ಲ. ಅಲ್ಲಿ ನೀನು ನಿಂತುಕೊಳ್ತಿ, ನೀನು ಕರ್ತನ ಮುಂದೆ ನಿಂತುಕೊಳ್ಳೇಬೇಕು. 2ನೇ ಕೊರಿಂಥ 5ನೇ ಅಧ್ಯಾಯದ 10ನೇ ವಚನ ಹೀಗೆ ಹೇಳ್ತದೆ. ಆ ವಚನವನ್ನು ತೆಗೆದುಕೊಳ್ಳೋಣ. 2ನೇ ಕೊರಿಂಥ 5ನೇ ಅಧ್ಯಾಯದ 10ನೇ ವಚನ ಅಲ್ಲಿಗೆ ಬರೆಯಲ್ಪಟ್ಟದೆ. 2ನೇ ಕೊರಿಂಥ 5:10. ಯಾಕೆಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ನಾವು ಮಾಡುವ ಒಳ್ಳೆಯದಕ್ಕಾಗಲಿ, ನಾವು ಮಾಡುವ ಕೆಟ್ಟದಕ್ಕಾಗಲಿ, ನಮ್ಮ ಶರೀರದಿಂದ ಮಾಡುವ ಒಳ್ಳೆಯದು ಕೆಟ್ಟದು ಎಲ್ಲದಕ್ಕೂ ನಾವು ನ್ಯಾಯಸ್ಥಾನದ ಮುಂದೆ ನಿಂತುಕೊಳ್ಳೇಬೇಕು.
ಒಬ್ಬೊಬ್ಬರಾಗಿ ನಾವು ನಿಂತ್ಕೊಳ್ಳೇಬೇಕು. ಹಾಗಿರೋದ್ರಿಂದ ನಾನಿಲ್ಲಿ ಹೇಳುವಂತ ಒಂದು ವಿಚಾರ, ಇಲ್ಲಿ ಒಂದು ಎಚ್ಚರಿಕೆ ಮಾತಿದೆ. ಅವರು ಅನುಸರಿಸಿದ್ರು ಹಳೆ ಒಡಂಬಡಿಕೆ ಜನ, ನಾನು ಹಾಗೆ ಮಾಡ್ತೀನಿ, ಇಲ್ಲ ಪ್ರಿಯರೇ. ಅಥವಾ ಯಾರೋ ಒಬ್ರು ಸೇವಕರು ಮಾಡಿದ್ರು, ಇಲ್ಲ ಅವ್ರು ಯಾರೋ ಒಬ್ರು ಮಾಡಿದ್ರು, ನಾನು ಹಾಗೆ ಅನುಸರಿಸ್ತೀನಿ, ಅವ್ರನ್ನ ಅನುಸರಿಸ್ತೀನಿ, ಇಲ್ಲ. ನಮಗೆ ಅನುಸರಿಸ್ಲಿಕ್ಕಿರುವ ಮಾದರಿ ಒಂದೇ, ಅದು ದೇವರ ವಾಕ್ಯ. ನಮಗೆ ಅನುಸರಿಸಲಿಕ್ಕಿರೋ ಅಂತ ಮಾದರಿ ಒಬ್ಬರೇ, ಅದು ಯೇಸು ಕ್ರಿಸ್ತನು. ಆತನನ್ನು ನಾವು ಅನುಸರಿಸೋಣ. ಆತನು ನಮಗೆ ಹೆಜ್ಜೆ ಜಾಡನ್ನು ಬಿಟ್ಟು ಹೋಗಿದ್ದಾನೆ. ಆತನ ಜೀವಿತವನ್ನ ನಮಗೆ ಸತ್ಯವೇದದ ಮೂಲಕ ಬರೆದು ನಮ್ಮ ಕೈಯಲ್ಲಿ ಕೊಟ್ಟು ಹೋಗಿದ್ದಾನೆ. ಆತನನ್ನು ನಾವು ಅನುಸರಿಸಿಕೊಳ್ಳೋಣ. ಪೌಲನು ಅದನ್ನೇ 1 ಕೊರಿಂಥ 11ನೇ ಅಧ್ಯಾಯದ 1ನೇ ವಚನದಲ್ಲಿ ಆತ ಹೇಳ್ತಾನೆ, ನಾನು ಕ್ರಿಸ್ತನ ಅನುಸರಿಸುವಂತೆ ನನ್ನನ್ನು ಅನುಸರಿಸ್ರಿ. ಆತನು ತಿರುಗಿ ನನ್ನನ್ನು ಅನುಸರಿಸ್ರಿ, ನನ್ನ ಹಿಂದೆ ಬನ್ರಿ, ನಾನು ಕ್ರಿಸ್ತನ ಹಿಂಬಾಲಿಸಂತೆ ನನ್ನನ್ನು ಹಿಂಬಾಲಿಸ್ರಿ ಎಂಬುದಾಗಿ ಆತ ಹೇಳೋದನ್ನು ನೋಡ್ತೇವೆ. ಹಾಗಿದ್ರೆ ನಮಗೆ ಮಾದರಿ ಯೇಸು ಕ್ರಿಸ್ತನೇ, ಬೇರೆ ಯಾವ ಮನುಷ್ಯನೂ ಅಲ್ಲ, ಬೇರೆ ಯಾವ ಸೇವಕರೂ ಅಲ್ಲ, ಬೇರೆ ಯಾವ ಪಾಸ್ಟ್ರೋ, ಪ್ರಾಫೆಟ್ಟೋ, ಇವ್ಯಾಂಜಲಿಸ್ಟೋ ಅಥವಾ ಪ್ರವಾದಿಯೋ ಯಾರೂ ಅಲ್ಲ ಪ್ರಿಯರೇ. ನಾವು ಅನುಸರಿಸಬೇಕಾದದ್ದು ಕ್ರಿಸ್ತನನ್ನೇ, ಯೇಸು ಕ್ರಿಸ್ತನನ್ನೇ. ಆತ ನಮ್ಮ ಕೈಗೆ ಬರೆದು ಕೊಟ್ಟಿರ್ತಕ್ಕಂಥ ಈ ಸತ್ಯವೇದ ವಾಕ್ಯಗಳನ್ನೇ. ಮಹಾ ಅಪೊಸ್ತಲನಾದ ಪೌಲನು ಅಲ್ಲಿ ಅನೇಕ ಸಭೆಗಳಿಗೆ ಆತ ಬೋಧಿಸ್ತಾ ಹೋದಾಗ ಅಲ್ಲಿ ಒಂದು ಸಭೆ, ಈ ರೀತಿಯ ಒಂದು ಸಭೆ, ಅಲ್ಲಿ ಪೌಲನನ್ನೇ ಪರೀಕ್ಷಿಸುವಂತ ಒಂದು ಸಭೆ ಅದೇ. ಥೆಸಲೋನಿಕದವರು ಸದ್ಗುಣವುಳ್ಳವರಾಗಿದ್ರು. ಅದೇ ಬೆರೋಯ ಪಟ್ಟಣದವರು ಅವ್ರಿಗಿಂತಲೂ ಉತ್ತಮರಾಗಿದ್ರು. ಬೆರೋಯ ಪಟ್ಟಣದವರು ಪೌಲ ಏನ್ ಬೋಧಿಸ್ತಾ ಇದ್ದಾನೋ ಅದನ್ನೆಲ್ಲನ ಕೇಳಿಸ್ಕೊಳ್ತಾ ಇದ್ದಾರೆ. ಮತ್ತೆ ಮನೆಗೆ ಹೋಗಿ ಆ ಪೌಲ ಬೋಧಿಸಿದ್ದನ್ನ ಅವರು ಪವಿತ್ರ ಶಾಸ್ತ್ರದಲ್ಲಿ ಅವರು ವಿಚಾರಿಸ್ತಾ ಇದ್ದಾರೆ, ಅದನ್ನೆಲ್ಲ ಹುಡುಕ್ತಾ ಇದ್ದಾರೆ. ಹಾಗಿರೋದ್ರಿಂದ ಪ್ರಿಯರೇ, ನಾವಿಲ್ಲಿ ತಿಳ್ಕೊಳ್ಬೇಕಾದ ಒಂದು ವಿಚಾರ, ನಾವು ಅನುಸರಿಸಬೇಕಾದದ್ದು ಆತನ ವಚನವನ್ನೇ. ಯಾರೇ ಬೋಧಿಸ್ಲಿ, ನಮಗೆ ಸತ್ಯವೇದಕ್ಕೆ ಅನುಗುಣವಾಗಿ ಬೋಧಿಸ್ತಾರೋ, ಇದು ತುಂಬಾ ಮುಖ್ಯ. ಯಾಕೆ ನಾವು ಇನ್ನೊಬ್ಬರನ್ನ, ಯಾವುದೋ ಒಬ್ಬ ವ್ಯಕ್ತಿಯ ಸ್ವಕಲ್ಪಿತ ಬೋಧನೆಯನ್ನ ಅಥವಾ ಸ್ವಕಲ್ಪಿತ ಅಜ್ಜಿ ಕಥೆಗಳನ್ನ ಅನುಸರಿಸುವವರಲ್ಲ, ಬದಲಾಗಿ ಧರ್ಮಶಾಸ್ತ್ರವನ್ನ, ದೇವರ ವಚನಗಳನ್ನ, ಈ ಪರಿಶುದ್ಧ ವಚನಗಳನ್ನ, ಯೇಸು ಕ್ರಿಸ್ತನ ನುಡಿದ ಮಾತುಗಳನ್ನ ಅನುಸರಿಸುವವರಾಗಿದ್ದೇವೆ. ಅದನ್ನೇ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 12ನೇ ವಚನದಿಂದ ನಾವು ಅಲ್ಲಿಂದ ಓದೋದಕ್ಕೆ ಪ್ರಾರಂಭಿಸ್ತೀವಿ. ದೇವರ ವಾಕ್ಯವು ಸಜೀವವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತ ಹದವಾದದ್ದು, ಪ್ರಾಣ ಆತ್ಮಗಳನ್ನ ತೂರಿ ಹೋಗುವಷ್ಟು ಹದವಾದದ್ದು, ಹೃದಯದ ಆಲೋಚನೆಗಳನ್ನ ವಿವೇಚಿಸುವಂಥದ್ದು ಆಗಿದೆ. ಸೊ ನಮಗೆ ವಾಕ್ಯವೇ ಆಧಾರವಾಗಿದೆ. ಈ ವಾಕ್ಯವನ್ನು ನಾವು ಅನುಸರಿಸಿ ನಡೆದುಕೊಳ್ಳಬೇಕಾಗಿದೆ. ನಾವು ಆತನಿಗೆ ವಿಧೇಯತೆಯನ್ನು ತೋರಿಸಬೇಕಾಗಿದೆ.